ಸರ್ ಐಟಮ್ ಗ್ಯಾಸ್ ಇಲ್ಲ, ಎಲ್ಲಿ ಏನೂ ಇಲ್ಲ. ಗ್ಯಾಸ್ ತುಂಬ ಪ್ರಾಬ್ಲಮ್ ಆಯ್ತದೆ. ಎಲ್ಲ ಐಟಮ್ ಸ್ವಲ್ಪ ಮಾಡ್ತಾಯಿದ್ದೀವಿ. ಈಗ ನಮಗೂ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲದೆ ರಜೆ ಕೊಡ್ತಾಯಿದ್ದಾರೆ. ಈಗ ನಾವು ಇದನ್ನೇ ನೆಮ್ಕೊ ಬದುಕ್ತಾ ಇರೋದು. ಇದಕ್ಕೂ ನಮಗೂ ಕೆಲಸನೇ ಇಲ್ಲ. ಹಂಗಾಗಿ ಫುಲ್ ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಸರ್. ಗ್ಯಾಸ್ ಸಿಗ್ತಾನೇ ಇಲ್ಲ. ತುಂಬ ಇವರು ಒಂದು ಅರ್ಧ ಮಾಡ್ತೀವಿ, ಅರ್ಧ ಐಟಮ್ ಮಾಡ್ತೀವಿ, ಸ್ವಲ್ಪ ಏನೋ ಗಿರಾಕಿ ಇದು ಮಾಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀವಿ. ಗ್ಯಾಸ್ ಸಿಲಿಂಡರ್ ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿಮ್ಮ ಹೋಟೆಲಲ್ಲಿ ಏನು ಫೇಮಸ್ಸು ಸರ್? ನಮ್ಮ ಹೋಟ್ಲಲ್ಲಿ ದೋಸೆ ಫೇಮಸ್ ಸರ್. ದೋಸೆ, ಬಿಸಿಬೇಳೆಬಾತು, ಪೊಂಗಲ್ಲು ಯಾವುದೇ ಫೇಮಸ್. ದೋಸೆ ಇಲ್ಲ ಸರ್, ದೋಸೆ ಬಂದ್ ಮಾಡಿಬಿಟ್ಟಿದ್ದೀವಿ, ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಗ್ಯಾಸ್ ಇಲ್ದೇ ಗ್ಯಾಸ್ ಯಾವುದೂ ಇಲ್ಲ. ಗ್ಯಾಸ್ ಇಲ್ದೇ ದೋಸೆ ಆಫ್ ಮಾಡಿಬಿಟ್ಟಿದ್ದೀವಿ. ಗ್ಯಾಸ್ ಇಲ್ದೇ ದೋಸೆ ಆಫ್ ಮಾಡಿಬಿಟ್ಟಿದ್ದೀವಿ. ಇಲ್ಲ ನೋಡಿ ಕಾಣ್ತದಲ್ಲ, ದೋಸೆ ಹಂಚು ಆಫ್ ಮಾಡಿಬಿಟ್ಟು. ದೋಸೆ ಫೇಮಸ್ ಇದೆ, ಮತ್ತು ಕ್ಯಾರೆಟ್ ಹಲ್ವಾ, ಇಡ್ಲಿ ಸಾಂಬಾರು, ವಡೆ ಇವೆಲ್ಲ ಸ್ವಲ್ಪ ಮಾಡಿದ್ದು ಎಲ್ಲ ಖಾಲಿ ಆಗ್ಬಿಟ್ಟದೆ. ಈಗ ಎಷ್ಟು ಜನ ಭಟ್ರು ಕೆಲಸ ಮಾಡ್ತಾರೆ? ನಾವು 3 ಜನ ಇದ್ದೀವಿ ಸರ್. 3 ಜನಕ್ಕೆ ಈಗ 2 ಜನ ರಜಾ ಕೊಟ್ಬಿಟ್ಟಿದ್ದಾರೆ. ಈಗ ಗ್ಯಾಸ್ ಇಲ್ಲ, ಇದಿಲ್ಲ ಅಂದ್ಬಿಟ್ಟು ಈಗ ಒಬ್ಬರೇ ಮಾಡ್ತಾ ಇರೋದು. ಸುಮ್ಮನೆ ಸ್ವಲ್ಪ ಮಾಡೋದಲ್ಲ, ಒಬ್ಬರೇ ಮಾಡ್ತಾ ಇರೋದು. ಈಗ ನಿಮಗೂ ಅದ್ರ ಹೊಡೆತ ಬಿದ್ದಿದೆ? ನಮಗೂ ಹೊಡೆತ ಬಿದ್ದಿದೆ ಸರ್. ಸುಮ್ಮನೆ ನಾವು ಇದನ್ನೇ ನೆಮ್ಕೊ ಬದುಕ್ತಾ ಇರೋದು. ನಮ್ಗೆ ಬೇರೆ ಕೆಲಸ ಬರೋಲ್ಲ. ಈ ಹೋಟ್ಲಿಗೆ ಬಿಟ್ಟರೆ ಬೇರೆ ಏನು ಕೆಲಸ ಬರೋಲ್ಲ. ಹಂಗಾಗಿ ನಾವು ಇದನ್ನೇ ನೆಮ್ಕೊಂಡು ಈ ಥರ ಆಗ್ಬಿಟ್ರೆ ಭಾರಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಸರ್.